ಇವ್ರಿಗೆ ಅವ್ರದೇ ಆದ ದೇವರ ಹೆಸರಲ್ಲಿ ಕರೆದಾಗ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅವರಿಗೆ. ಓ, ಇವರು ನಮ್ಮವರು ಅಂತ ಹೇಳಿ ಆವಾಗ ಭಾವಿಸ್ತಾರೆ. ಆ ಒಂದು ಶಕ್ತಿ ಯಾವಾಗ್ಲೂ ಇರುವಂತದ್ದು, ಅದಕ್ಕೂ ಆದಿ ಅಂತ್ಯ ಯಾವುದೂ ಇಲ್ಲ. ಅದಕ್ಕೆ ತಂದೆ ತಾಯಿ ಮತ್ತೆ ಅದಕ್ಕೆ ಸರಿಸಾಟಿ ಆದದ್ದು ಆ ಒಂದು ಶಕ್ತಿಗೆ ಯಾವುದೂ ಇಲ್ಲ. ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಆ ಒಂದು ಶಕ್ತಿಗೆ ಯಾರು ಹೆಸರು ಇಡೋಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ನೋಡಿ, ಮನುಷ್ಯ ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಪವಾಡ ಮಾಡಿದ್ದಾರೆ, ಹಾಗಾಗಿ ಅವರು ದೇವರು ಅಂತ ಹೇಳಿ ಒಬ್ಬ ಮನುಷ್ಯನ ರೂಪದಲ್ಲಿ ದೇವರನ್ನ ನೋಡಕ್ ಹೋಗ್ತಾ ಇದೀವಿ ಅಂತಂದ್ರೆ ಇಲ್ಲಿ ಭೇದ ಸೃಷ್ಟಿಯಾಗುತ್ತೆ. ಭಗವಂತನಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಇಲ್ಲ. ಆದ್ರೆ ಭಗವಂತನ ಒಂದು ಭಕ್ತಿ ಹೆಸರಲ್ಲಿ ನಾವೇನಾದ್ರು ಭೇದ ಭಾವ ಬೆಳೆಸ್ಕೊಂಡ್ವಿ ಅಂತಂದ್ರೆ ನಾವು ತುಂಬಾ ದೊಡ್ಡ ಅಜ್ಞಾನದಲ್ಲಿರ್ತೀವಿ. ನಾವು ಭಗವಂತನಿಗೆ ಗೊತ್ತಿಲ್ಲದೇನೆ ನಾವು ಹುಟ್ಟಿರೋದಿಲ್ಲ. ಭಗವಂತನಿಗೆ ಎಲ್ಲ ಗೊತ್ತು. ಆ ಒಂದು ಭಗವಂತನ ಅನುಗ್ರಹದಿಂದನೇ ನಾವು ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ಸಂಸ್ಕೃತದಲ್ಲಿ ಮತ್ತೆ ಒಂದು ಭಾಷೆಯಲ್ಲಿ ನಾವು ಹುಟ್ಟಿರ್ತೀವಿ ಹೊರತು ದೇವರಿಗೆ ಗೊತ್ತಿಲ್ಲದೇನೆ ಯಾವುದು ಆಗೋದಿಲ್ಲ. ಕೆಲವೊಬ್ರು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ದೇವರು ಅಂದ್ರೆ ಇದೇ ಹೆಸರಲ್ಲೇ ಕರಿಬೇಕು. ನಾವು ದೇವರನ್ನ ಅಲ್ಲ ಅಂತ ಅನ್ಕೊಂಡಿದೀವಿ, ಅಲ್ಲ ಅಂತಾನೆ ಕರಿಬೇಕು, ಹಂಗಾದ್ರೆ ನಾವು ಒಪ್ಕೊಂತೀವಿ. ಮತ್ತೆ ನಾವು ದೇವರನ್ನ ಭಗವಂತ ಅಂತ ಕರಿತೀವಿ, ನೀವು ಕೂಡ ಭಗವಂತ ಅಂತಾನೆ ಕರಿಬೇಕು, ಹಾಗಾದ್ರೆ ನಾವು ಒಪ್ಕೊಂತೀವಿ. ಇಲ್ಲ, ನಾವು ಯೆಹೋವ ಅಂತ ಕರಿತಾ ಇದೀವಿ, ನೀವು ಕೂಡ ಯೆಹೋವ ಅಂತಾನೆ ಕರಿಬೇಕು, ಹಾಗಾದ್ರೆ ನಾವು ಒಪ್ಕೊಂತೀವಿ. ಈ ರೀತಿ ಆಲ್ರೆಡಿ ಕೆಲವರು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಹಾಗಾಗಿನೇ ಇವ್ರಿಗೆ ಅವ್ರದೇ ಆದ ದೇವರ ಹೆಸರಲ್ಲಿ ಕರೆದಾಗ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅವರಿಗೆ. ಓ, ಇವರು ನಮ್ಮವರು ಅಂತ ಹೇಳಿ ಆವಾಗ ಭಾವಿಸ್ತಾರೆ. ನೋಡಿ, ಹೆಸರು ಬೇರೆ ಬೇರೆ ಇದಾವೆ ಅಂತಂದ್ರೆ ದೇವರುಗಳು ಬೇರೆ ಬೇರೆ ಇದಾವೆ ಅಂತ ಅರ್ಥ ಅಲ್ಲ. ಇಲ್ಲಿ ಯಾಕೆ ದೇವರನ್ನ ಬೇರೆ ಬೇರೆ ಭಾಷೆಯಲ್ಲಿ ಕರೀತಾರೆ ಅಂತಂದ್ರೆ, ನೋಡಿ, ಇಲ್ಲಿ ಬೇರೆ ಬೇರೆಯಾದ ಭಾಷೆಗಳಿದಾವೆ, ಬೇರೆ ಬೇರೆಯಾದ ಸಂಸ್ಕೃತಿಗಳು ಇದಾವೆ, ಬೇರೆ ಬೇರೆಯಾದ ನಂಬಿಕೆಗಳಿದಾವೆ, ಆಚಾರ ವಿಚಾರಗಳು ಇದಾವೆ, ಮತ್ತೆ ಬೇರೆ ಬೇರೆ ರೀತಿಯಾದ ಗುಂಪುಗಳಿದಾವೆ. ಈ ರೀತಿಯಲ್ಲಿ ಇರೋದ್ರಿಂದ ಇವಾಗ ನೋಡಿ, ನಾವು ಯಾವುದೋ ಒಂದು ಸಂಸ್ಕೃತಿಯಲ್ಲಿ ಬೆಳೆದ್ವಿ ಅಂತ ಅನ್ಕೊಳ್ಳಿ, ಸುತ್ತಮುತ್ತ ಜನರು ದೇವರಿಗೆ ಆ ಒಂದು ಭಾಷೆಯಲ್ಲೇ ಕರೀತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನನ್ನ ಸುತ್ತಮುತ್ತ ಭಗವಂತ ಅಂತ ಹೇಳಿದ್ದಾರೆ. ದೇವರು ಅಂದ್ರೆ ಭಗವಂತ. ನನಗೆ ಚಿಕ್ಕ ವಯಸ್ಸಿಂದನೂ ಸುತ್ತಮುತ್ತ ಸಮಾಜ ಅದನ್ನೇ ಕರೆದಿದೆ, ನಮ್ಮ ಮನೆಯಲ್ಲೇ ಅದೇ ಹೆಸರಿಂದಾನೇ ಕರೆದಿದ್ದಾರೆ, ನಾನು ಕೂಡ ಅದೇ ಹೆಸರನ್ನೇ ಉಪಯೋಗಿಸ್ತಾ ಇದ್ದೀನಿ. ಅಕಸ್ಮಾತ್ ಆಗಿ ನೀವೇನಾದ್ರು ಒಂದು ಮುಸ್ಲಿಂ ಅಲ್ಲಿದ್ರೆ ಅಥವಾ ಕ್ರಿಶ್ಚಿಯನ್ ಅಲ್ಲಿದ್ರೆ, ಅಂದ್ರೆ ನೀವು ಯಾವ ಒಂದು ಭಾಷೆಯ ಒಂದು ಸಂಸ್ಕೃತಿಯಲ್ಲಿ ಬೆಳೆದಿರ್ತೀರೋ ಆ ಒಂದು ಭಾಷೆಯಲ್ಲಿ ನೀವು ದೇವರನ್ನ ಉಚ್ಚಾರ ಮಾಡೋಕೆ ಶುರು ಮಾಡ್ತೀರಾ. ಹಾಗಾದ್ರೆ ಇಲ್ಲಿ ದೇವರು ಬೇರೆ ಬೇರೆನಾ? ಖಂಡಿತ ಅಲ್ಲ. ಇಲ್ಲಿ ಭಾಷೆ ಬೇರೆ ಆಗ್ತವೆ, ವ್ಯಕ್ತಿಯ ವೇಷಭೂಷಣ ಬೇರೆ ಆಗುತ್ತೆ. ಒಬ್ರು ಕುಂಕುಮ ಇಡ್ತಾರೆ, ಇನ್ ಕೆಲವೊಬ್ರು ಟೋಪಿ ಹಾಕ್ತಾರೆ, ಇನ್ ಕೆಲವೊಬ್ರು ಏನು ಹಾಕೋದಿಲ್ಲ. ಆ ವೇಷಭೂಷಣ ಬೇರೆ ಇರ್ತವೆ. ಆದ್ರೆ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರೋ, ಎಲ್ಲರನ್ನು ಸೃಷ್ಟಿ ಮಾಡಿರೋ ಶಕ್ತಿ ಒಂದೇ ಇದೆ. ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇದನ್ನ ನೀವು ಭಗವಂತ, ಅಲ್ಲ, ಯೆಹೋವ ಇವುಗಳ ಒಂದು ಅರ್ಥವನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅರ್ಥ ನೋಡಿದ್ರೆ, ಇವಾಗ ಅಲ್ಲ ಅಂತಂದ್ರೆ ಏನು? ಅಲ್ಲ ಅಂತಂದ್ರೆ ಆರಾಧನೆಗೆ ಅರ್ಹವಾಗಿರುವ ಆ ಶಕ್ತಿಗೆ ಅಲ್ಲ ಅಂತ ಹೇಳಿ ಕರೀತಾರೆ. ಮತ್ತೆ ನಾವು ಭಗವಂತ ಅಂತೀವಿ. ಭಗವಂತ ಅಂದ್ರೆ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಯಾರು ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೋ ಆ ಒಂದು ಶಕ್ತಿಗೆ ಭಗವಂತ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಯೆಹೋವ ಅಂದ್ರೆ ಇರುವವನು, ಸದಾಕಾಲ ಇರುವವನು ಅಂತ ಹೇಳಿ. ನೋಡಿ, ಇಲ್ಲಿ ಭಾಷೆಗಳು ಬೇರೆ ಬೇರೆ ಅಷ್ಟೇ, ಆದ್ರೆ ಅದರ ಒಂದು ಮೂಲ ಅರ್ಥ, ಮೂಲ ಗುಣ ಏನಿದೆ ಅಲ್ವಾ, ಅದು ಒಂದೇ ಸತ್ಯಕ್ಕೆ ಹೋಲಿಕೆಯಾಗಿದೆ. ಹಾಗಾಗಿ ದೇವರನ್ನ ಭಾಷೆ ಬೇರೆ ಬೇರೆ ಇದಾವೆ ಅಂತ ಹೇಳಿ ದೇವರುಗಳು ಬೇರೆ ಬೇರೆ ಇದಾವೆ ಅಂತ ಹೇಳಿ ಭಾವಿಸಬಾರ್ದು. ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೋಡಿ, ನಮ್ಮ ಭಾಷೆ ಮತ್ತೆ ನಮ್ಮ ಒಂದು ಸಂಸ್ಕೃತಿ, ನಮಗೆ ಅದ್ರ ಮೇಲೆ ತುಂಬಾ ಅಭಿಮಾನ ಇರಬೇಕು. ನಾವು ಅವುಗಳನ್ನ ಯಾವನ್ನೂ ಬಿಡಬಾರ್ದು. ಆದ್ರೆ ಎಲ್ಲರನ್ನು ಸೃಷ್ಟಿ ಮಾಡಿರೋ ಶಕ್ತಿ ಒಂದೇ ಇದೆ ಅನ್ನೋ ಒಂದು ಜ್ಞಾನನ ಗಳಿಸ್ಬೇಕು. ಈ ಜ್ಞಾನವನ್ನ ನಾವು ಗಳಿಸ್ಬೇಕು ಅಂದ್ರೆ ನಮ್ಮ ಸಂಸ್ಕೃತಿನೇ ಬಿಡಬೇಕು, ನಮ್ಮ ಒಂದು ಭಾಷೆನೇ ಬಿಡಬೇಕು ಅಂತ ಏನೂ ಅಲ್ಲ. ನೋಡಿ, ಒಂದು ಜನಾಂಗದಲ್ಲಿ ನಾವು ಹುಟ್ಟಿದೀವಿ ಅಂತಂದ್ರೆ ನಾವು ಭಗವಂತನಿಗೆ ಗೊತ್ತಿಲ್ಲದೇನೆ ನಾವು ಹುಟ್ಟಿರೋದಿಲ್ಲ. ಭಗವಂತನಿಗೆ ಎಲ್ಲ ಗೊತ್ತು. ಆ ಒಂದು ಭಗವಂತನ ಅನುಗ್ರಹದಿಂದನೇ ನಾವು ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ಸಂಸ್ಕೃತದಲ್ಲಿ ಮತ್ತೆ ಒಂದು ಭಾಷೆಯಲ್ಲಿ ನಾವು ಹುಟ್ಟಿರ್ತೀವಿ ಹೊರತು ದೇವರಿಗೆ ಗೊತ್ತಿಲ್ಲದೇನೆ ಯಾವುದು ಆಗೋದಿಲ್ಲ. ಹಾಗಾಗಿ ನಾವಿಲ್ಲಿ ಫೋಕಸ್ ಮಾಡಬೇಕಾಗಿರೋದು ಯಾವ್ದ್ರ ಮೇಲೆ? ಸತ್ಯದ ಮೇಲೆ, ಭಗವಂತನ ಮೇಲೆ, ಭಾಷೆ ಮೇಲೆ ಅಲ್ಲ, ಸಂಸ್ಕೃತಿ ಮೇಲೆ ಅಲ್ಲ. ಇವತ್ತು ಒಬ್ಬರಿಗೆ ಕಂಡ್ರಿಗೆ ಒಬ್ಬರಿಗೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲರನ್ನು ಬರೀ ಭಾಷೆಯ ಮೇಲೆ, ವೇಷಭೂಷಣದ ಮೇಲೆ ನೋಡ್ತಾ ಇದ್ದಾರೆ. ಬಟ್ ಅವರು ಒಂದು ಮತದಲ್ಲಿ ಏನ್ ಹೇಳಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಯಾರು ಪ್ರಯತ್ನ ಪಡ್ತಾ ಇಲ್ಲ. ಹಾಗಾಗಿ ಇದು ನಿಲ್ಲಬೇಕು. ನಮ್ಮಲ್ಲಿ ವಿಶಾಲವಾದ ಒಂದು ಮನಸ್ಸು ಬರಬೇಕು ಅಂತಂದ್ರೆ ಜ್ಞಾನವನ್ನ ಗಳಿಸಬೇಕು, ಎಲ್ಲದನ್ನು ಕಲಿಯೋಕೆ ಮುಂದಾಗಬೇಕು. ಇವಾಗ ನೋಡಿ, ಅವ್ರ ಧರ್ಮದಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ಳೋಕೆ ಯಾವ್ದು ಅಡ್ಡಿ ಆಗ್ತಾ ಇದೆ ನಮಗೆ? ಏನಾದ್ರು ನಮ್ಮ ಒಂದು ಮತದಲ್ಲಿ ಏನಾರು ಹೇಳಿದ್ಯಾ? ನಮ್ಮ ಒಂದು ಧರ್ಮದಲ್ಲಿ ಏನಾರು ಹೇಳಿದ್ಯಾ? ಇಲ್ಲ, ಯಾವ್ದು ಅಡ್ಡಿ ಆಗ್ತಾ ಇಲ್ಲ. ಮತ್ತೆ ಯಾಕೆ ಕಲಿತಾ ಇಲ್ಲ? ಯಾಕೆ ಅಂದ್ರೆ ಇದು ನಮ್ದು ಅಂತ ಹೇಳಿ ನಾವು ಒಂದನ್ನು ಆಯ್ಕೆ ಮಾಡ್ಕೊಂಡಿದೀವಿ. ಅದರಲ್ಲಿ ನಮ್ಮ ಒಂದು ಅಹಂಕಾರವನ್ನ ಸೇರಿಸಿದೀವಿ ಆಲ್ರೆಡಿ. ಹಾಗಾಗಿನೇ ನಮ್ಮ ಮನಸ್ಸು ವಿಶಾಲ ಆಗ್ತಾ ಇಲ್ಲ. ಯಾರು ನಮ್ದನ್ನ ಒಪ್ಕೊಂತಾರೋ ಅವ್ರನ್ನ ಮಾತ್ರ ನಮ್ಮವರು ಅಂತ ಹೇಳಿ ಭಾವಿಸ್ತೀವಿ. ದೇವರಿಗೆ ಇಂಥವ್ರು ಹತ್ತಿರ ಆಗ್ತಾರ? ನೋಡ್ರಿ, ಎಲ್ರಿಗೂ ಮಳೆ ಬೀಳುತ್ತೆ, ಎಲ್ರಿಗೂ ಅದೇ ಗಾಳಿ, ಎಲ್ರಿಗೂ ಅದೇ ಬೆಳಕು, ಸೂರ್ಯನಿಂದ ಬೆಳಕು. ಭಗವಂತನಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಇಲ್ಲ. ಆದ್ರೆ ಭಗವಂತನ ಒಂದು ಭಕ್ತಿ ಹೆಸರಲ್ಲಿ ನಾವೇನಾದ್ರು ಭೇದ ಭಾವ ಬೆಳೆಸ್ಕೊಂಡ್ವಿ ಅಂತಂದ್ರೆ ನಾವು ತುಂಬಾ ದೊಡ್ಡ ಅಜ್ಞಾನದಲ್ಲಿರ್ತೀವಿ. ಇದನ್ನ ಫಸ್ಟ್ ತಿಳ್ಕೋಬೇಕು ಸ್ನೇಹಿತರೆ. ಹಾಗಾಗಿಯೇ ಭಗವಂತನನ್ನಾಗೆ ನೋಡ್ಬೇಕು. ಆ ಒಂದು ಶಕ್ತಿಯಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಇಲ್ಲ, ನಾವು ಸಂಪ್ರದಾಯದಲ್ಲಿ, ನಮ್ಮ ಒಂದು ಸಂಸ್ಕೃತದಲ್ಲಿ, ನಮ್ಮ ಒಂದು ಭಾಷೆಯಲ್ಲಿ ಅಷ್ಟೇ ನಾವು ಅದನ್ನ ನೋಡ್ತೀವಿ. ಇಲ್ಲ, ನಾವು ಯಾವ್ದಾದ್ರು ಒಂದು ವಸ್ತುವಿನಲ್ಲಿ ನೋಡ್ತೀವಿ,
ಯಾವ್ದಾದ್ರು ಒಂದು ಮನುಷ್ಯರಲ್ಲಿ ನೋಡ್ತೀವಿ ಅಂತಂದ್ರೆ ನಿಮಗೆ ಆ ಸತ್ಯ ಅರ್ಥ ಆಗೋದಿಲ್ಲ. ದೇವರು ಹೇಗಿದಾನೋ ಆ ಒಂದು ಶಕ್ತಿಯನ್ನ ಹಾಗೆ ತಿಳಿಯೋಕೆ ಪ್ರಯತ್ನ ಪಡಬೇಕು. ನಾವು ಅದಕ್ಕಿಲ್ಲ, ನಾವು ವಸ್ತುಗಳಿಗೆ ಹೋಲಿಸ್ತೀವಿ. ಮನುಷ್ಯ ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಪವಾಡ ಮಾಡಿದ್ದಾರೆ, ಹಾಗಾಗಿನೇ ಅವರು ದೇವರು ಅಂತ ಹೇಳಿ ಒಬ್ಬ ಮನುಷ್ಯನ ರೂಪದಲ್ಲಿ ದೇವರನ್ನ ನೋಡಕ್ ಹೋಗ್ತಾ ಇದೀವಿ ಅಂತಂದ್ರೆ ಇಲ್ಲಿ ಭೇದ ಸೃಷ್ಟಿಯಾಗುತ್ತೆ ಇಲ್ಲಿ. ನೋಡಿ, ದೇವ್ರ ಬಗ್ಗೆ ಒಂದು ಅದ್ಭುತವಾದ ಒಂದು ವಚನ ಇದೆ. ಅಶೂರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮ ಭೂಷಣನಲ್ಲ, ಋಷಭ ವಾಹನನಲ್ಲ, ಋಷಿಗಳೊಡನೆ ಇದ್ದಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರು ಯಾವುದೂ ಇಲ್ಲ ಅಂಬಿಗರ ಚೌಡಯ್ಯ. ನೋಡಿ, ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಭಗವಂತ ಅಂದ್ರೆ ಯಾವುದೇ ರೀತಿಯಾದ ಅವನಿಗೆ ಮಾಲೆಗಳಿಲ್ಲ, ಮತ್ತೆ ಅವನಿಗೆ ಹೋಗೋಕೆ ಯಾವುದೇ ರೀತಿಯಾದ ವಾಹನಗಳು ಬೇಕಾಗಿಲ್ಲ. ಮತ್ತೆ ಒಬ್ಬೊಬ್ರು ಫೋಟೋದಲ್ಲಿ ತುಂಬಾ ವಿಭೂತಿ ಬಳಕೊಂತಾನೆ ಹಂಗೆ ಹೀಗೆ ಅಂತ, ಯಾವುದೇ ವಿಭೂತಿನೂ ಇಲ್ಲ, ವಿಭೂತಿನೂ ಬೇಕಾಗಿಲ್ಲ. ಮತ್ತೆ ಋಷಿಗಳೊಡನೆ ಇದ್ದಾತನಲ್ಲ ಅಂದ್ರೆ ಯಾವುದೇ ಎಷ್ಟೇ ದೊಡ್ಡ ಋಷಿ ಇರಲಿ ಅವ್ರ ಜೊತೆಗೆ ಇದ್ದಾತನಲ್ಲ. ಅಂದ್ರೆ ಈ ಭೂಮಿ ಮೇಲೆ ಯಾವುದೇ ಒಂದು ರೂಪದಲ್ಲಿ ಆ ಒಂದು ಶಕ್ತಿ ಇರೋಕೆ ಸಾಧ್ಯನೇ ಇಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ ಸಂಸಾರ ಅನ್ನೋ ಒಂದು ಬಂಧನದಲ್ಲಿ ಆ ಒಂದು ಶಕ್ತಿ ಇಲ್ಲ. ಅಂದ್ರೆ ಇವು ಎಲ್ಲಕ್ಕಿಂತ ಮಿಗಿಲಾದದ್ದು ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ ಅಲ್ವಾ, ಇವುಗಳಲ್ಲಿ ಅದಕ್ಕೆ ಸರಿಸಾಟಿಯಾದದ್ದು ಯಾವುದೂ ಇಲ್ಲ. ಅದು ನಿರಾಕಾರ ಶಕ್ತಿ, ಅದು ಒಂದು ಶುದ್ಧ ಚೈತನ್ಯ, ಅದಕ್ಕೆ ಯಾವುದೇ ಹೆಸರಿಲ್ಲ. ನೋಡಿ, ಇವಾಗ ಹೆಸರು ಅಂತಂದ್ರೆ ನಾವ್ ಏನ್ ಅನ್ಕೊಂತೀವಿ, ಬೇರೆಯವರು ಇಟ್ಟಿರ್ತಾರೆ ಅಂತ ಹೇಳಿ ಭಾವಿಸ್ತೀವಿ. ಇವಾಗ ನೋಡಿ, ನಮಗೆ ಹೆಸರನ್ನ ಯಾಕೆ ಇಡ್ತಾರೆ ಅಂತಂದ್ರೆ ಸಮಾಜ ನಮ್ಮನ್ನ ಗುರುತಿಸ್ಬೇಕಲ್ವಾ. ಇವಾಗ ನೋಡಿ, ನಾ ಎಲ್ಲೋ ಸ್ಕೂಲಲ್ಲಿ ಇದ್ದೀನಿ ಅಂತಂದ್ರೆ ಯಾರಾದ್ರೂ ನಮ್ಮ ತಂದೆ ತಾಯಿನ ಹತ್ರ ಹೋಗಿ ನಿಮ್ಮ ಮಗ ಎಲ್ಲಿದ್ದಾನೆ ಅಂತಂದ್ರೆ ನಮ್ಮ ತಂದೆ ತಾಯಿ ಹೆಸರು ಹೇಳಿದ್ರು ಅಂತಂದ್ರೆ ಆ ಸ್ಕೂಲಲ್ಲಿ ಆ ಹೆಸರು ಹೇಳಿದ್ರೆ ನಾನು ಸಿಗ್ತೀನಿ. ನಮ್ಮನ್ನು ಗುರುತಿಸೋಕೋಸ್ಕರ ಸಮಾಜದಲ್ಲಿ ನಮಗೆ ಒಂದು ಹೆಸರನ್ನ ಇಡ್ತಾರೆ. ಅದೇ ರೀತಿಯಲ್ಲಿ ನೋಡಿ, ಭಗವಂತನಿಗೆ ಯಾರೋ ಒಬ್ರು ಹೆಸರು ಇಟ್ಟಿದ್ದಾರೆ ಅಂತ ಅಲ್ಲ, ಆ ಒಂದು ಶಕ್ತಿಗೆ ಯಾರು ಹೆಸರು ಇಡೋಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ನೋಡಿ, ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಆ ಒಂದು ಶಕ್ತಿ ಯಾವಾಗ್ಲೂ ಇರುವಂತದ್ದು, ಅದಕ್ಕೂ ಆದಿ ಅಂತ್ಯ ಯಾವುದೂ ಇಲ್ಲ. ಅದಕ್ಕೆ ತಂದೆ ತಾಯಿ ಮತ್ತೆ ಅದಕ್ಕೆ ಸರಿಸಾಟಿ ಆದದ್ದು ಆ ಒಂದು ಶಕ್ತಿಗೆ ಯಾವುದೂ ಇಲ್ಲ. ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ, ಅದೊಂದು ಶುದ್ಧ ಚೈತನ್ಯ ಅಷ್ಟೇ, ಶುದ್ಧ ಚೈತನ್ಯ. ಹಾಗಾದ್ರೆ ಹೆಸರುಗಳು ಹೇಗೆ ಸೃಷ್ಟಿ ಆಗ್ತವೆ ಅಂತಂದ್ರೆ ನೋಡಿ, ಆ ಶಕ್ತಿಗೆ ಗುಣಗಳಿದಾವೆ. ಈ ಪ್ರಪಂಚದಲ್ಲಿ ಆ ಶಕ್ತಿಯ ಗುಣ ಪ್ರದರ್ಶನ ಆಗ್ತಾ ಇದೆ. ಅದಕ್ಕೆ ನಾನು ಮೊದಲಿಂದಾನು ಹೇಳ್ತಾ ಬಂದಿದ್ದೀನಿ. ನೋಡಿ, ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಪ್ರಕೃತಿಯನ್ನ ನೋಡ್ಬೇಕು. ನೀವು ಪ್ರಕೃತಿಯನ್ನ ನೋಡಿದ್ರೆ ಆ ಭಗವಂತನ ಜ್ಞಾನ, ಕರುಣೆ, ಶಕ್ತಿ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಮೊದಲಿಂದಾನು ಹೇಳ್ಕೊಂತಾನೆ ಬಂದಿದ್ದೀನಿ. ನೋಡಿ, ಈ ಪ್ರಕೃತಿಯಲ್ಲಿ ಭಗವಂತನ ಗುಣಗಳು ನಮಗೆ ಕಾಣಿಸ್ತವೆ. ಮಗುಗೆ ಆ ತಾಯಿ ಎದೆ ಹಾಲು ಕೊಡ್ತಾಳೆ. ಆ ಎದೆ ಹಾಲು ಇಟ್ಟೋರು ಯಾರು? ಭಗವಂತ ಅಲ್ವಾ. ಅವನ ಒಂದು ಅದರಲ್ಲಿ ಕರುಣೆ ಕಾಣಿಸುತ್ತೆ. ಅದ್ರಲ್ಲಿ ತಾಯಿ ಎಷ್ಟೇ ಕಷ್ಟಪಟ್ಟರು ಕೂಡ ತನ್ನ ಮಗುನ ತುಂಬಾ ಕಾಳಜಿ ಮಾಡ್ತಾಳೆ. ಅಲ್ಲಿ ಪ್ರೀತಿ ಕಾಣಿಸುತ್ತೆ ನಮಗೆ. ಮತ್ತೆ ನೋಡಿ, ಈ ಸೂರ್ಯ, ಚಂದ್ರ ಇವೆಲ್ಲ ಹೇಗೆಲ್ಲ ಕೆಲಸ ಮಾಡ್ತಾ ಇದ್ದಾವಲ್ವಾ, ಅಲ್ಲಿ ಭಗವಂತನ ಜ್ಞಾನ ಕಾಣಿಸ್ತಾ ಇದೆ ನಮಗೆ. ಮತ್ತೆ ಇವು ಎಲ್ಲವೂ ನ್ಯಾಯವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಎಲ್ಲೂ ಕೂಡ ನಾವು ಬದಲಾವಣೆ ನೋಡೋಕೆ ಆಗೋದಿಲ್ಲ. ಅಂದ್ರೆ ಭಗವಂತ ನ್ಯಾಯವಂತ ಅನ್ನೋದು ನಮಗೆ ಗೊತ್ತಾಗುತ್ತೆ ಇಲ್ಲಿ. ಮತ್ತೆ ಅವನ ಒಂದು ದಯೆ, ನಾವು ಎಷ್ಟೇ ಒಂದು ಪಾಪಗಳನ್ನ ಮಾಡಿದ್ರು ಕೂಡ ನಮ್ಮನ್ನ ಭಗವಂತ ಬದುಕಿಸ್ತಾ ಇದ್ದಾನೆ, ಅವಕಾಶ ಕೊಡ್ತಾ ಇದ್ದಾನೆ. ನಿಮ್ಮನ್ನು ನೀವು ತಿದ್ಕೊಳ್ಳಿ, ನಿಮ್ಮ ಪಾಪಗಳನ್ನು ಒಪ್ಕೊಳ್ಳಿ, ನನ್ನನ್ನು ಗುರುತಿಸಿ, ಒಳ್ಳೆಯದಕ್ಕೆ ಬನ್ನಿ, ನನ್ನ ಕಡೆಗೆ ಬನ್ನಿ ಅಂತ ಹೇಳಿ ಇನ್ನೂ ಅವಕಾಶ ಕೊಡ್ತಾ ಇದ್ದಾನೆ. ಪಾಪಗಳನ್ನು ಕ್ಷಮಿಸ್ತಾ ಇದ್ದಾನೆ. ಅವನ ದಯೆ ಎಂಥದ್ದು. ಮತ್ತೆ ನಮಗೆ ನೀರು ಕೊಡೋದ್ರ ಮುಖಾಂತರ, ಗಾಳಿ ಕೊಡೋದ್ರ ಮುಖಾಂತರ, ಪ್ರತಿ ಸೆಕೆಂಡು ನಾವೇನು ಉಸಿರಾಡ್ತೀವಲ್ವಾ, ಅವನ ಒಂದು ದಯೆಯಿಂದ, ಅವನ ಒಂದು ಪ್ರೀತಿಯಿಂದ, ಅವನ ಒಂದು ಕರುಣೆಯಿಂದ. ಏನಂದ್ರೆ ಇವೆಲ್ಲವೂ ಭಗವಂತನ ಗುಣಗಳು. ಈ ಒಂದು ಗುಣಗಳನ್ನ ನೋಡಿ ಭಗವಂತನಿಗೆ ಹೆಸರಿನಿಂದ ಕರಿಬಹುದು. ಅವನು ಅಪಾರ ಶಕ್ತಿ ಉಳ್ಳವನು, ಕರುಣೆಯ ಸಾಗರ, ಜ್ಞಾನದ ಸಾಗರ, ಸಕಲವನ್ನು ನೋಡುವವನು, ಸರ್ವಶ್ರುತನು, ಎಲ್ಲವನ್ನು ಕೇಳುವವನು. ಈ ರೀತಿಯಲ್ಲಿ ನಾವು ಭಗವಂತನಿಗೆ ಹೆಸರಿಟ್ಟು ಕರಿಬಹುದು. ಅಂದ್ರೆ ಗುಣಗಳು, ಆ ಗುಣಗಳನ್ನ ನೋಡಿ ಹೌದು ಭಗವಂತನಿಗೆ ಈ ಗುಣಗಳಿಂದ ನಾವು ಕರಿಬಹುದು ಅಂತ ಹೇಳ್ಬೋದು. ಆದ್ರೆ ಬೇರೆ ಯಾರೋ ಒಂದು ಹೆಸರಿಟ್ಟಿದ್ದಾರೆ ಅಂತ ಹೇಳಿ ಭಗವಂತನಿಗೆ ಆ ಒಂದು ಹೆಸರಿನಿಂದ ನಾವು ಕರೆಯೋಕೆ ಆಗೋದಿಲ್ಲ. ನಾವೇನು ಹೆಸರನ್ನು ಕರಿತೀವಲ್ವ ಆ ಭಗವಂತನಿಗೆ, ಆ ಗುಣಗಳು ಭಗವಂತನಲ್ಲಿ ಇರಬೇಕು. ಅಂದ್ರೆ ಆ ಅರ್ಹತೆ ಆ ಹೆಸರಿಗಿರಬೇಕು. ಆಗಿದ್ದಾಗ ಮಾತ್ರ ನಾವು ಆ ಒಂದು ಹೆಸರಿನಿಂದ ಭಗವಂತನನ್ನ ಕರೆಯೋಕೆ ಸಾಧ್ಯ. ಹಾಗಾಗಿ ಸ್ನೇಹಿತರೆ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋ ಶಕ್ತಿ ಒಂದೇ ಇದೆ. ಭಗವಂತ ಒಬ್ಬನೇ ಇದ್ದಾನೆ. ಅವನಿಗೆ ಯಾವುದೇ ಹೆಸರಿಲ್ಲ, ಲಿಂಗ ಇಲ್ಲ, ಮತ್ತು ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ತಂದೆ ತಾಯಿ ಏನೂ ಇಲ್ಲ. ಅದು ನಿರಾಕಾರ ಶಕ್ತಿ, ಅದು ಒಂದು ದಿವ್ಯ ಚೈತನ್ಯ. ಅದು ಮೊದಲಿನಿಂದನೂ ಇದೆ, ಯಾವಾಗಲೂ ಅದು ಇದ್ದೇ ಇರುತ್ತೆ ಅದು. ಹಾಗಾಗಿ ಈ ಒಂದು ಶಕ್ತಿಯನ್ನು ನಾವು ಜ್ಞಾನದ ಮುಖಾಂತರ ಅರ್ಥ ಮಾಡ್ಕೋಬೇಕು. ಈ ಒಂದು ಶಕ್ತಿಯನ್ನೇ ಬೇರೆ ಬೇರೆ ಭಾಷೆಯಲ್ಲಿ ಅವರು ಏನಂತ ಕರೀತಾರೋ, ದೇವರಿಗೆ ಹೆಸರನ್ನು ಇಟ್ಟು ಏನಂತ ಕರೀತಾರೋ ಆಯಾ ಭಾಷೆಯಲ್ಲಿ ಕರೀತಾರೆ ಹೊರತು ಅದು ಬೇರೆ ಬೇರೆ ಶಕ್ತಿ ಆಗೋದಿಲ್ಲ. ಅವರು ಬೇರೆ ಭಾಷೆಯಿಂದ ಶಬ್ದಗಳು ನಮಗೆ ಬೇರೆ ಬೇರೆಯಾಗಿ ಕೇಳಿಸ್ತಾ ಇದ್ದಾವೆ ಅಂತಂದರೆ ದೇವರು ಕೂಡ ಬೇರೆ ಬೇರೆ ಇದ್ದಾವೆ ಅಂತ ಅರ್ಥ ಅಲ್ಲ. ನಾವು ಆ ಶಬ್ದವಾದ ಅರ್ಥಗಳನ್ನು ನೋಡಿದರೆ ಎಲ್ಲವೂ ಆ ಒಂದೇ ಶಕ್ತಿಗೆ ಕರೀತಾ ಇದ್ದಾರೆ ಅನ್ನೋ ಒಂದು ಸಾಮಾನ್ಯ ಜ್ಞಾನ ನಮಗೆ
ಗೊತ್ತಾಗುತ್ತೆ. ನೋಡಿ, ಯಾವಾಗ ನಾವು ಇದನ್ನು ಅರ್ಥ ಮಾಡ್ಕೊಂತೀವೋ ನಮ್ಮಲ್ಲಿ ಭೇದ ಭಾವ ಇರೋದಿಲ್ಲ, ಒಂದು ದ್ವೇಷ ಇರೋದಿಲ್ಲ, ಧರ್ಮದ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಯಾವುದೇ ಜಗಳ ಕೂಡ ಇರೋದಿಲ್ಲ. ಆದರೆ ಮನುಷ್ಯನಿಗೆ ಮುಖ್ಯವಾಗಿ ಏನು ಬೇಕು ಅಂದರೆ ವಿಶಾಲ ಮನಸ್ಸಿರಬೇಕು, ತನ್ನ ಅಹಂಕಾರ ಬಿಡಬೇಕು. ಇಲ್ಲ, ಇದು ನಂದೇ ಧರ್ಮ, ನಂದೇ ಮತ, ನನ್ನದೇ ದೇವರು, ನನ್ನದೇ ಭಾಷೆ ಸಂಸ್ಕೃತ ಇವೆಲ್ಲ ಗೌರವ ಇರಬೇಕು. ಆದರೆ ನನ್ನದೇ ಶ್ರೇಷ್ಠ ಅನ್ನೋ ಒಂದು ಅಹಂಕಾರ ಇರಬಾರ್ದು. ಈ ಅಹಂಕಾರವನ್ನು ಒಡೆದಾಕಿದರೆ ಮನುಷ್ಯನಿಗೆ ಸರಿಯಾದ ಭಗವಂತ ಖಂಡಿತ ಸಿಗ್ತಾನೆ. ಭಗವಂತ ಆ ಜ್ಞಾನವನ್ನು ಕೂಡ ಕೊಡ್ತಾನೆ. ಹಾಗಾಗಿ ನಾವು ವಿಶಾಲ ಮನಸ್ಸಿನಿಂದ ಭಗವಂತನನ್ನು ಅರಿಬೇಕು. ಯಾವುದೋ ಒಂದು ಚೌಕಟ್ಟಿನಲ್ಲಿ ಸಿಕ್ಕಾಕೋಬಾರ್ದು. ಇಲ್ಲ, ಇದೇ ಮತನೇ ಸರಿ, ನಾವು ಇದೇ ಹೆಸರಿಂದಾನೇ ಕರಿತೀವಿ, ಇದೇ ವ್ಯಕ್ತಿ ದೇವರು, ಇದೇ ವ್ಯಕ್ತಿ ನಮಗೆ ಮನುಷ್ಯ ರೂಪದಲ್ಲಿ ಬಂದಿದ್ದಾನೆ ರೀತಿಯಲ್ಲಿ ಭಾವಿಸಬಾರ್ದು. ಭಗವಂತ ಯಾವುದೇ ರೂಪ ತಾಳೋದಿಲ್ಲ, ಅವನಿಗೆ ಅದು ಅವಶ್ಯಕತೆಯೂ ಇಲ್ಲ. ಅದು ಒಂದು ದಿವ್ಯ ಚೈತನ್ಯ, ಅದು ಹೇಗಿರುತ್ತೋ ಹಾಗೇ ಇರುತ್ತೆ. ಇದು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು, ದೇವರು ಹೇಗಿದ್ದಾನೋ ಹಾಗೇ ಇದ್ದಾನೆ, ನಾವು ಅವನನ್ನು ಹಾಗೇ ಅರಿಬೇಕು. ಇಲ್ಲ, ನಾವು ಇಷ್ಟ ಬಂದಂಗೆ ಕಲ್ಪನೆ ಮಾಡ್ಕೊತೀವಿ ಅಂದ್ರೆ ಆ ಅವಕಾಶನೂ ಇಲ್ಲ. ಯಾಕಂದರೆ ನಮಗೆ ಬುದ್ಧಿಶಕ್ತಿ, ಆಲೋಚನೆ ಮಾಡೋ ಶಕ್ತಿ ಇದೆ ಅಲ್ವಾ, ಭಗವಂತ ಅದನ್ನು ಕೊಟ್ಟಿದ್ದಾನಲ್ವಾ, ಅದು ನಮಗೆ ಇದೆ ಅಂತಂದರೆ ಅದನ್ನು ಹಾಗೇ ತಿಳ್ಕೊಂಡು ಶುದ್ಧ ಹೃದಯದಿಂದ ಧ್ಯಾನ ಮಾಡ್ತಾ ಎಲ್ಲರನ್ನು ಪ್ರೀತಿಸಬೇಕು ಅಷ್ಟೇ. ಮನಸ್ಸಿನಲ್ಲಿ ಒಂದು ಚೂರು ಕಲ್ಮಶನೂ ಇಲ್ಲದೆ ಅಹಂಕಾರವನ್ನು ಬಿಟ್ಟು ಎಲ್ಲರನ್ನು ಸೃಷ್ಟಿ ಮಾಡಿರೋ ದೇವರು ಒಬ್ಬನೇ ಇದ್ದಾನೆ, ಎಲ್ಲರೂ ದೇವರು ಸೃಷ್ಟಿನೇ ಅನ್ನೋ ಒಂದು ಭಾವದಿಂದ ಎಲ್ಲರನ್ನು ನೋಡ್ತಾ, ಪ್ರೀತಿ ಕರುಣೆಯಿಂದ ನೋಡ್ತಾ ಅವ್ರ ಜೊತೆಗೆ ಚೆನ್ನಾಗಿದ್ದು ಭಗವಂತನ ಧ್ಯಾನ ಮಾಡಿದರೆ ಶುದ್ಧ ಮನಸ್ಸಿಂದ ಇದೇ ಒಂದು ದೊಡ್ಡದಾದ ಒಂದು ಪೂಜೆ, ಇದೇ ದೊಡ್ಡದಾದ ಮುಕ್ತಿ, ಇದೇ ದೊಡ್ಡದಾದ ಧ್ಯಾನ ಪ್ರಾರ್ಥನೆ. ಇದಕ್ಕಿನ್ನ ಬೇರೆ ಮತ್ತೆ ದೊಡ್ಡದು ಯಾವುದೂ ಇಲ್ಲ.